ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಮನೆಯಲ್ಲಿರುವ ಗಡಿಯಾರ ಮತ್ತು ಕ್ಯಾಲೆಂಡರ್ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಗೋಡೆಗಳಿಗೂ ಕಿವಿ ಇರುತ್ತೆ ಅನ್ನೋ ಮಾತನ್ನ ನೀವು ಯಾವತ್ತಾದ್ರೂ ಒಮ್ಮೆ ಕೇಳಿಸ್ಕೊಂಡಿರ್ತೀರಿ ಅಲ್ವಾ? ಇದರ ಅರ್ಥ ನಾವೇನಾದ್ರೂ ಗುಟ್ಟಾಗಿ ಮಾತಾಡಿದ್ರೆ ಬೇರೆಯವರು ಕೂಡ ಕೇಳಿಸ್ಕೊಳ್ತಿರ್ತಾರೆ ಅಂತ. ಹಾಗಂತ ಗೋಡೆಗಳಿಗೆ ಕಿವಿ ಇದೆ ಅಂತ ಅಲ್ಲ, ಅದು ಸಿಮೆಂಟ್ ಮತ್ತು ಇಟ್ಟಿಗೆಯಿಂದ ಕಟ್ಟಿರುವ ರೂಪ ಅಷ್ಟೇ. ಇದೇ ಗೋಡೆಗಳಿಗೆ ಅಗೋಚರವಾದ ಶಕ್ತಿ ಇದೆ. ಅದು ನಿಮ್ಮ ಜೀವನದಲ್ಲಿ ನಾನಾ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು. ಹಾಗೆಯೇ ಅದೇ ಗೋಡೆ ಅನೇಕ ಸಮಸ್ಯೆಗಳಿಂದ ಮುಕ್ತಿಯೂ ಕೊಡಬಹುದು. ಈ ಮಾತನ್ನ ಕೇಳಿ ನೀವು ಶಾಕ್ ಆಗಬಹುದು, ಆದ್ರೆ ಈ ಮಾತು ನಿಜ. ನಿಮ್ಮ ಮನೆಯ ಗೋಡೆಗಳಿಂದ ಅನೇಕ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಮನೆಯ ಗೋಡೆಯ ಮೇಲೆ ನೇತಾಡ್ತಾ ಇರುವಂತಹ ಗಡಿಯಾರ ಹಾಗೂ ಕ್ಯಾಲೆಂಡರ್ ಎಲ್ಲಿದೆ ಅಂತ ನೋಡ್ಕೊಂಡು ಬಂದು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಾವು ಹೇಳಿದ ಹಾಗೆ ಮಾಡಿ. ಆಗ ನೋಡಿ ನಿಮ್ಮ ಕಷ್ಟಗಳು ಹೇಗೆ ತನ್ನಿಂದ ತಾನೇ ನಿಮ್ಮ ಮನೆಯಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗೋಗ್ಬಿಡುತ್ತೆ ಅಂತ. ಇಂದಿನ ಮೊಬೈಲ್ ಜಮಾನದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಆದರೂ ಡೇಟ್ ಹಾಗೂ ಟೈಮ್ ನೋಡಬೇಕು ಅಂತಂದ್ರೆ ಗೋಡೆ ಕಡೆನೇ ನೋಡ್ತಾರೆ. ಯಾಕಂದ್ರೆ ಅದೇ ಗೋಡೆ ಮೇಲೆ ಗಡಿಯಾರ ಹಾಗೂ ಕ್ಯಾಲೆಂಡರ್ ಅನ್ನ ನೇತಾಕಿರ್ತಾರೆ. ಪ್ರತಿಯೊಬ್ಬರ ಮನೆಯ ಗೋಡೆಯ ಮೇಲೂ ಕ್ಯಾಲೆಂಡರ್ ಹಾಗೂ ಗಡಿಯಾರ ಇರೋದು ಕಾಮನ್. ಅದನ್ನೇ ನೋಡಿ ಸಮಯ ಹಾಗೂ ದಿನ ಏನು ಅಂತ ತಿಳ್ಕೊತೀವಿ. ಆದ್ರೆ ನೀವು ನಿಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವೊಂದು ತಪ್ಪನ್ನ ಮಾಡ್ತಿರ್ತೀರಾ. ಅದರ ಪರಿಣಾಮ ನೀವಾಗಿ ನೀವೇ ಗೋಡೆಗೆ ನೇತಾಕಿರುವಂತಹ ಈ ಕ್ಯಾಲೆಂಡರ್ ಹಾಗೂ ಗಡಿಯಾರ ನಿಮ್ಮ ಜೀವನದಲ್ಲಿ ದಾರಿದ್ರ್ಯವಕ್ರಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಇದನ್ನೇ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಒಂದು ಮನೆ ಕಟ್ಟಿದ್ರೆ ಹೇಗೆ ಕಟ್ಟಬೇಕು, ಯಾವ ದಿಕ್ಕಲ್ಲಿ ಯಾವ ಕೋಣೆ ಇರಬೇಕು ಅನ್ನೋದಷ್ಟೇ ಹೇಳಿಲ್ಲ. ಬದಲಾಗಿ ಮನೆಯಲ್ಲಿರುವಂತಹ ಚಿಕ್ಕ ಪುಟ್ಟ ವಸ್ತುಗಳು ಕೂಡ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತವೆ, ಅದನ್ನ ಯಾವ ದಿಕ್ಕಲ್ಲಿಟ್ರೆ ಉತ್ತಮ ಅನ್ನೋದನ್ನು ಕೂಡ ಹೇಳಲಾಗಿದೆ. ಹಾಗೇನೆ ನಿಮ್ಮ ಮನೆಯ ಗೋಡೆಯ ಮೇಲಿರುವಂತಹ ಗಡಿಯಾರ ಹಾಗೂ ಕ್ಯಾಲೆಂಡರ್ ಬಗ್ಗೆನೂ ಕೂಡ ಕೆಲ ಉಪಯುಕ್ತವಾದ ಮಾಹಿತಿಯನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮ್ಮ ಮನೆಯ ಗೋಡೆ ಮೇಲೂ ಗಡಿಯಾರ ಇರಬೇಕಲ್ವಾ? ಕೆಲ ಗಡಿಯಾರಗಳು ಬ್ಯಾಟರಿಯಿಂದ ಓಡ್ತಾ ಇರುತ್ತೆ, ಇನ್ನು ಕೆಲ ಗಡಿಯಾರಗಳು ಕೀಲಿ ಕೊಟ್ರೆ ಓಡುತ್ತೆ. ಇಂಥ ಗಡಿಯಾರಗಳು ಈಗ ಅಪರೂಪನೇ ಬಿಡಿ. ಆ ಗಡಿಯಾರನ ಮನೆಯ ಯಾವ ದಿಕ್ಕಲ್ಲಿ ನೇತಾಕಿದ್ದೀರಾ ಅಂತ ನೋಡಿ. ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ನೇತಾಕೋದು ಉತ್ತಮ. ಹಾಗೇನೆ ನಿಮ್ಮ ಮನೆಯಲ್ಲಿ ಮೇಜಿನ ಮೇಲಿಡುವಂತಹ ಗಡಿಯಾರ ಇದ್ರೆ ಅದನ್ನು ಕೂಡ ಇದೇ ದಿಕ್ಕಲ್ಲಿ ಇಟ್ಬಿಡಿ. ಇನ್ನು ನಿಮ್ಮ ಮನೆಯ ಪೂರ್ವ ದಿಕ್ಕಲ್ಲಿ ಗೋಡೆಯ ಗಡಿಯಾರವನ್ನ ಇಟ್ರೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಮತ್ತು ಮನೆಯ ವಾತಾವರಣ ಸದಾ ಸಂತೋಷದಿಂದ ಕೂಡಿರುತ್ತೆ. ಜೊತೆಗೆ ಮನೆಯ ಸದಸ್ಯರು ಪರಸ್ಪರ ಖುಷಿಯಾಗಿರ್ತಾರೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಆ ಗಡಿಯಾರ ಏನಾದ್ರೂ ನಿಂತಿದ್ದೇ ಆದಲ್ಲಿ ಮೊದಲು ಅದನ್ನ ಮನೆಯಿಂದ ಹೊರಗಡೆ ಇಟ್ಬಿಡಿ, ಇಲ್ಲ ರಿಪೇರಿ ಮಾಡಿ ಮತ್ತೆ ಯಥಾಸ್ಥಾನದಲ್ಲಿ ಇಟ್ಬಿಡಿ. ಕೆಟ್ಟು ಹೋಗಿರುವಂತಹ ಗಡಿಯಾರ ಮನೆಯಲ್ಲಿದ್ರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ನೆಲೆಸುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಅಂತಹ ಗಡಿಯಾರವನ್ನ ಯಾವ ಕಾರಣಕ್ಕೂ ಮನೆಯೊಳಗಡೆ ಇಡಬೇಡಿ. ಕೆಲವರು ಗೋಡೆ ಗಡಿಯಾರವನ್ನ ಬಾಗಿಲಿನ ಮೇಲೆ ನೇತಾಕಿರ್ತಾರೆ. ನಿಮ್ಮ ಮನೆಯಲ್ಲೂ ಹೀಗೆ ಹಾಕಿದ್ರೆ ಮೊದಲಿಗೆ ಅದನ್ನ ಅಲ್ಲಿಂದ ತೆಗೆದುಬಿಡಿ. ನಿಮ್ಮ ಮನೆಯಲ್ಲಿ ಗಡಿಯಾರವನ್ನ ಹಾಕೋದಕ್ಕೆ ಇದು ಸರಿಯಾದ ಸ್ಥಳ ಅಲ್ಲ. ಮನೆಯ ಬಾಗಿಲ ಮೂಲಕ ನಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿಗಳು ಓಡಾಡ್ತಾ ಇರುತ್ತವೆ. ಅಂತಹ ಬಾಗಿಲ ಮೇಲೆ ಗಡಿಯಾರ ಇರಲೇಬಾರದು ಅಂತ ವಾಸ್ತುಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇನ್ನು ಕೆಲವರಿಗೆ ಗಡಿಯಾರವನ್ನ 5 ನಿಮಿಷ ಮುಂದೆ ಇಡುವಂತಹ ಅಭ್ಯಾಸ ಇರುತ್ತೆ. ಆದ್ರೆ ಸಮಯವನ್ನ ಮುಂದಕ್ಕೆ ಅಥವಾ ಹಿಂದಕ್ಕೆ ಇಡೋದು ಶುಭವಲ್ಲ.
ಯಾಕಂತಂದ್ರೆ ಗಡಿಯಾರದ ಸಮಯವು ಮುಂದಕ್ಕೆ ಅಥವಾ ಹಿಂದಕ್ಕಿದ್ರೆ ನಿಮ್ಮ ಚಲನೆಯಲ್ಲಿರುವ ಸಮಯವು ಕೆಟ್ಟದಾಗಿರಬಹುದು. ಗಡಿಯಾರ ಯಾವ ದಿಕ್ಕಲ್ಲಿರಬೇಕು, ಹೇಗಿರಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಅದೇ ಗೋಡೆ ಮೇಲೆ ನೇತಾಡ್ತಾ ಇರೋ ಕ್ಯಾಲೆಂಡರ್ ಬಗ್ಗೆ ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹೊಸ ವರ್ಷ ಆರಂಭ ಅಂದಾಕ್ಷಣ ಹೊಸ ಕ್ಯಾಲೆಂಡರ್ನ ತಂದು ಮನೇಲಿ ಹಾಕ್ಬಿಡ್ತಾರೆ. ಕೆಲವ್ರ ಅಭ್ಯಾಸ ಏನು ಅಂತಂದ್ರೆ ಹಳೆಯ ಕ್ಯಾಲೆಂಡರ್ ಮೇಲೆನೆ ಹೊಸ ಕ್ಯಾಲೆಂಡರ್ ಅನ್ನ ನೇತಾಕ್ಬಿಡ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಕ್ಯಾಲೆಂಡರ್ಗಳನ್ನ ಮನೆಯಲ್ಲಿಡೋದು ಒಳ್ಳೇದಲ್ಲ. ಇದು ಪ್ರಗತಿಯ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಹಳೆ ಕ್ಯಾಲೆಂಡರ್ ತೆಗೆದು ಹೊಸ ವರ್ಷದಲ್ಲಿ ಹೊಸ ಕ್ಯಾಲೆಂಡರ್ ಅಳವಡಿಸಬೇಕು. ಇದರಿಂದ ಹೊಸ ವರ್ಷದಲ್ಲಿ ಹಳೆ ವರ್ಷಕ್ಕಿಂತ ಹೆಚ್ಚು ಶುಭ ಅವಕಾಶಗಳು ಲಭಿಸುತ್ತವೆ. ಹಾಗೇನೆ ಕ್ಯಾಲೆಂಡರ್ ಅನ್ನ ಉತ್ತರ, ಪಶ್ಚಿಮ ಹಾಗೂ ಪೂರ್ವ ಗೋಡೆಯ ಮೇಲೆ ಇಡಬೇಕು. ಹಿಂಸಾತ್ಮಕ ಪ್ರಾಣಿಗಳು, ದುಃಖದ ಮುಖಗಳ ಚಿತ್ರಗಳೊಂದಿಗೆ ಇರುವಂತಹ ಕ್ಯಾಲೆಂಡರ್ ಅನ್ನ ಹಾಕಬೇಡಿ. ಈ ರೀತಿಯ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ತುಂಬಿಸುತ್ತವೆ. ಪೂರ್ವ ದಿಕ್ಕಿನ ಅಧಿಪತಿ ಸೂರ್ಯ, ನಾಯಕತ್ವದ ದೇವರು. ಈ ದಿಕ್ಕಲ್ಲಿ ಕ್ಯಾಲೆಂಡರ್ ಅನ್ನ ಇಟ್ಕೊಳ್ಳೋದು ಜೀವನದಲ್ಲಿ ಪ್ರಗತಿಯನ್ನ ತರುತ್ತೆ. ಕೆಂಪು ಅಥವಾ ಗುಲಾಬಿ ಬಣ್ಣದ ಹಾಳೆಯ ಮೇಲೆ ಉದಯಿಸುವ ಸೂರ್ಯ, ದೇವರು ಇತ್ಯಾದಿ ಚಿತ್ರಗಳಿರುವ ಕ್ಯಾಲೆಂಡರ್ ಹಾಕಿ ಅದು ನಿಮಗೆ ಶುಭವನ್ನ ತಂದುಕೊಡುತ್ತೆ. ಉತ್ತರ ದಿಕ್ಕು ಕುಬೇರನ ದಿಕ್ಕು. ಈ ದಿಕ್ಕಲ್ಲಿ ಹಸಿರು, ಕಾರಂಜಿ, ನದಿ, ಸಮುದ್ರ, ಜಲಪಾತಗಳು, ಮದುವೆ ಇತ್ಯಾದಿಗಳ ಚಿತ್ರವನ್ನ ಹೊಂದಿರುವ ಕ್ಯಾಲೆಂಡರ್ ಅನ್ನ ಈ ದಿಕ್ಕಲ್ಲಿ ಇಡಬೇಕು. ಕ್ಯಾಲೆಂಡರ್ನಲ್ಲಿ ಹಸಿರು ಮತ್ತು ಬಿಳಿ ಬಣ್ಣಗಳನ್ನ ಹೆಚ್ಚು ಬಳಸಬೇಕು. ಕ್ಯಾಲೆಂಡರ್ ಅನ್ನ ಮುಖ್ಯ ಬಾಗಿಲಿನ ಮುಂದೆ ಇಡಬಾರದು. ಹಾಗೇನೆ ಬಾಗಿಲಿನ ಹಿಂದೆಯೂ ಹಾಕಬಾರದು. ಕಾರಣ ಕ್ಯಾಲೆಂಡರ್ಗಳು ಬಾಗಿಲ ಮೂಲಕ ಹಾದು ಹೋಗುವ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಅಲ್ಲದೆ ಬಲವಾದ ಗಾಳಿಯಿಂದಾಗಿ ಕ್ಯಾಲೆಂಡರ್ ಚಲಿಸುವ ಮೂಲಕ ಪುಟಗಳು ತಿರುಗಬಹುದು. ಇದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಒಂದೇ ಗೋಡೆ ಮೇಲೆ ಗೋಡೆ ಗಡಿಯಾರ ಹಾಗೂ ಕ್ಯಾಲೆಂಡರ್ ಇವೆರಡೂ ಒಟ್ಟೊಟ್ಟಿಗೆ ಇರಬಾರದು ಅಂತಾನು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಇಲ್ಲಿ ಹೇಳಿರುವ ಈ ಚಿಕ್ಕ ಪುಟ್ಟ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇವೇ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪರಿಣಾಮ ಬೀರೋ ಹಾಗೆ ಮಾಡುತ್ತವೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.